ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮಾವಾಸ್ಯೆ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಬರ್ತಾ ಇರುವ ಈ ಅಮಾವಾಸ್ಯೆಯ ದಿನ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಅಂದರೆ ಅಮಾವಾಸ್ಯೆಯ ದಿನ ಒಂದು ಅನುಷ್ಠಾನ ಮಾಡಲಿಕ್ಕಾಗಿರ್ಬೋದು, ವಿಭಿನ್ನ ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಒಂದು ಶುಭ ದಿನವಾಗಿರುತ್ತೆ. ಈ ದಿನ ತುಂಬ ಸಕಾರಾತ್ಮಕ ಊರ್ಜೆಗಳಿರ್ತವೆ. ಈ ದಿನ ನಮ್ಮ ಪೂರ್ವಜರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ತರ್ಪಣ ಹಾಗೆ ಶ್ರಾದ್ದ ಮಾಡೋದ್ರಿಂದ ನಮ್ಮ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ. ಒಂದು ಹಾಗೆ ಒಂದು ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳಲು ಹಾಗೆ ನಮ್ಮ ಆಧ್ಯಾತ್ಮಿಕ ವಿಕಾಸ ಒಂದು ಪ್ರಾರಂಭ ಮಾಡ್ಕೊಳ್ಳೋಕ್ಕೆ ಇದು ಒಂದು ಅತ್ಯಂತ ಶುಭ ದಿನ ಕೂಡ ಆಗಿರುತ್ತೆ. ಈ ಅಮಾವಾಸ್ಯೆ ದಿನ ಇಂಥದ್ದೇ ಒಂದು ಶುಭ ಫಲಗಳನ್ನು ಹೊತ್ತು ಬರ್ತಾ ಇದೆ ಈ ಕಾರ್ತಿಕ ಅಮಾವಾಸ್ಯೆ. ಈ ಕಾರ್ತಿಕ ಮಾಸದ ಅಮಾವಾಸ್ಯೆಯ ತಿಥಿ ದೀಪಾವಳಿಯ ಪರ್ವವಾಗಿದೆ. ಈ ದಿನ ಪ್ರದೋಷದ ಸಮಯದಲ್ಲಿ ಕಲ್ಯಾಣಕಾರಿಯಾದ ಸರ್ವ ಮಂಗಳವನ್ನು ಉಂಟು ಮಾಡುವ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲಾಗುತ್ತೆ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಆ ಪೂಜೆಗೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಅಂದರೆ ಮಹಾಲಕ್ಷ್ಮೀ ನಾರಾಯಣರನ್ನು ಸ್ವಾಗತ ಮಾಡಲಿಕ್ಕೆ ಮನೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ನಮ್ಮ ಕೈಲಾದ ವಿವಿಧ ಭಕ್ಷ್ಯಗಳನ್ನು ಭೋಜಗಳನ್ನು ತಯಾರಿಸ್ಕೊಂಡು ನಾವು ಒಂದು ಸ್ವಾಗತವನ್ನು ಆ ಮಹಾಲಕ್ಷ್ಮೀ ನಾರಾಯಣರಿಗೆ ಕೋರಬೇಕಾಗತ್ತೆ. ಅಂದರೆ ಮನೆಯಲ್ಲಿ ಸಂತೋಷ ಉತ್ಸಾಹದೊಂದಿಗೆ ನಾವು ಶಾಂತವಾದ ಒಂದು ದೃಢವಾದ ನಂಬಿಕೆಯೊಂದಿಗೆ ಸ್ವಾಗತವನ್ನು ಮಾಡಬೇಕು. ಈ ದಿನ ಭಕ್ತಿಪೂರ್ವಕವಾಗಿ ದೇವತೆಗಳನ್ನು ಪೂಜೆ ಮಾಡಬೇಕು. ಹಾಗೆ ನಿಮ್ಮ ಪೂರ್ವಜರಿಗೂ ಕೂಡ ತರ್ಪಣ ಶ್ರಾದ್ದವನ್ನು ಕೂಡ ಮಾಡಬೇಕು. ಇದರಿಂದ ಅಕ್ಷಯ ಫಲ ಸಿಗತ್ತೆ. ಹಾಗಾದರೆ ಈ ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನ ಯಾವಾಗ ಬರ್ತಾ ಇದೆ? ಈ ದಿನದ ದಾನ ಸ್ನಾನ ಪೂಜೆ ಮಾಡುವ ಶುಭ ಮುಹೂರ್ತಗಳು ಯಾವ್ಯಾವು ತಿಳಿಯೋಣ. ಈ ಬಾರಿಯ ಕಾರ್ತಿಕ ಮಾಸದ ಅಮಾವಾಸ್ಯೆಯ ತಿಥಿಯ ಬಗ್ಗೆ ಕೆಲವು ಸಂಶಯಗಳಿವೆ. ಯಾಕಂದರೆ ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಇಲ್ಲ 21ನೇ ತಾರೀಕು ಮಂಗಳವಾರ 2 ದಿನ ಅಮಾವಾಸ್ಯೆ ಬಂದಿರೋದಕ್ಕೆ. ಇದಕ್ಕೆ ಕಾರಣ ಅಮಾವಾಸ್ಯೆ 21ನೇ ತಾರೀಕು ಸೋಮವಾರ ಮಧ್ಯಾಹ್ನ 3:44 ಕಾರ್ತಿಕ ಅಮಾವಾಸ್ಯೆ ತಿಥಿ ಶುರುವಾಗುತ್ತೆ. ಅಮಾವಾಸ್ಯೆಯು ಪೂರ್ಣಗೊಳ್ಳುವುದು 21ನೇ ತಾರೀಕು ಮಂಗಳವಾರ ಸಂಜೆ 5:54. ಈ ರೀತಿಯಾಗಿ ಅಮಾವಾಸ್ಯೆಯ ತಿಥಿ 21 2 ದಿನ ಬರ್ತಾ ಇದೆ. ಈ ಅಮಾವಾಸ್ಯೆಯ ಅತ್ಯಂತ ಶುಭ ತಿಥಿ ಅಂದರೆ ಪ್ರದೋಷ ಕಾಲ, ಅಂದರೆ ಸಂಧ್ಯಾಕಾಲ, ಗೋಧೂಳಿ ಲಗ್ನ. ಹಾಗಾಗಿ ಈ ಸಂಧ್ಯಾಕಾಲದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಬಹಳ ಮಹತ್ವವಿರುತ್ತೆ. ಹಾಗಾಗಿ 20ನೇ ತಾರೀಕು ಸೋಮವಾರದ ದಿನ ಲಕ್ಷ್ಮೀ ಪೂಜೆಗೆ ಶುಭ ದಿನವಾಗಿರುತ್ತೆ, ಶುಭ ಗಳಿಗೆ ಆಗಿರುತ್ತೆ. ಹಾಗೆ ಈ ದಿನ ಮಾಡುವ ಯಮದೀಪ ದಾನಕ್ಕೆ ಅತ್ಯಂತ ಮಹತ್ವ ಇದೆ. ಹಾಗೆ ನಮ್ಮ ಪೂರ್ವಜರ ಮೋಕ್ಷ ಪ್ರಾಪ್ತಿಗಾಗಿ ಹಾಗೆ ಯಾವುದೇ ರೀತಿ ದುರ್ಘಟನೆಗಳು ಅಪಮೃತ್ಯುಗಳ ನಿವಾರಣೆಗಾಗಿ ಈ ಅಮಾವಾಸ್ಯೆಯ ದಿನ ಯಮದೀಪ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ. ಯಮದೀಪ ದಾನದ ಮಹತ್ವ ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಾರ್ತಿಕ ಅಮಾವಾಸ್ಯೆಯ ದಿನ ದಾನ ಹಾಗೂ ಸ್ನಾನಕ್ಕೆ ಅತ್ಯಂತ ಒಂದು ವಿಶೇಷತೆ ಇದೆ. ಹಾಗಾಗಿ ಇಲ್ಲಿ ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಒಂದು ಸ್ನಾನಕ್ಕೆ ಅತ್ಯಂತ ಒಂದು ಶ್ರೇಯಸ್ಕರ ಮಹತ್ವವಿದೆ. ಹಾಗಾಗಿ ಅದೇ ಉದ್ದೇಶವನ್ನು ಇಟ್ಕೊಂಡು ಒಂದು ಸ್ನಾನ ಹಾಗೆ ದಾನವನ್ನು ಮಾಡಬೇಕು ಅಂತ ಇದ್ದರೆ ಅದನ್ನು ನೀವು 21ನೇ ತಾರೀಕು ಮಂಗಳವಾರ ಬೆಳಗ್ಗೆಯ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮಧ್ಯದ ಸಮಯದಲ್ಲಿ ಅಮಾವಾಸ್ಯೆಯ ಸ್ನಾನ ಹಾಗೂ ದಾನವನ್ನು ಮಾಡಿದ್ರೆ ತುಂಬ ಒಂದು ಪರಿಣಾಮಕಾರಿಯಾದ ಫಲ ಪ್ರಾಪ್ತಿಯನ್ನು ಮಾಡ್ಕೊಳ್ತೀರಾ. ಯಾವುದಾದ್ರೂ ರೀತಿಯಲ್ಲಿ ಮಂಗಳವಾರ ಒಂದು ದಾನವನ್ನು ನೀವು ಮಾಡಬೇಕು. ನಿಸ್ಸಹಾಯಕರಿಗೆ ಒಂದು ಸೇವೆ ಮಾಡೋ ಮೂಲಕ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಒಂದು ಸೇವೆ ಮಾಡುವ ಮೂಲಕ ಆಗಿರ್ಬೋದು, ಇಲ್ಲ ನಿಮ್ಮ ಕೈಲಾದರೆ ಏನನ್ನಾದರೂ ದಾನ ಮಾಡುವ ಮೂಲಕ ಅದರ ಫಲ 100ರಷ್ಟು ಮರಳಿ ಬರುತ್ತೆ. ಅಮಾವಾಸ್ಯೆ ಇದೆ, ಲಕ್ಷ್ಮೀ ಪೂಜೆ ಮಾಡಿದ್ದೀವಿ, ಯಾರಿಗೂ ಏನು ಕೊಡಬಾರ್ದು ಅನ್ನುವ ಉದ್ದೇಶಕ್ಕಿಂತ ಯಾರಿಗಾದರೂ ಒಳ್ಳೆಯದಾಗಲಿ ಅನ್ನೋ ರೀತಿಲಿ ನೀವೇನಾದರೂ ದಾನವನ್ನು ಮಾಡಿದಾಗ ಆ ದಾನದ ಒಂದು ಕರ್ಮ ಯಾವ ರೀತಿ ಬೆನ್ನಹತ್ತತ್ತೆ ನಿಮ್ಮನ್ನು ಅಂದರೆ ನೀವೇನು ಕೊಟ್ಟಿದ್ದೀರಲ್ಲ ಅದು 10 ಪಟ್ಟು ನಿಮ್ಮ ಬಳಿ ಮರಳಿ ಬರುತ್ತೆ. ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶಕ್ಕೆ ತಕ್ಕ ಹಾಗೆ ಆ ಕರ್ಮ ಮರಳಿ ನಿಮ್ಮನ್ನು ಪ್ರವೇಶ ಮಾಡುತ್ತೆ. ಅಂದರೆ ನಿಮ್ಮ ಕುಟುಂಬವನ್ನಾಗಿರ್ಬೋದು, ನಿಮ್ಮ ಏಳಿಗೆಯನ್ನಾಗಿರ್ಬೋದು ವೃದ್ಧಿ ಮಾಡುತ್ತೆ. ಈ ರೀತಿಯ ಒಂದು ಪುಣ್ಯಪ್ರದಾಯಕವಾದ ಸಮಯ 21ನೇ ತಾರೀಕು ಮಂಗಳವಾರ ಬೆಳಗ್ಗೆ ನಿಮಗೆ ಸಿಗುತ್ತೆ. 20ನೇ ತಾರೀಕು ಸೋಮವಾರದ ದಿನ ಬ್ರಾಹ್ಮಿ ಮುಹೂರ್ತದ ಸಮಯ. ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:44 5:34 ಇರುತ್ತೆ. ಸೂರ್ಯೋದಯದ ಸಮಯ 6:25. ಅಂದರೆ ನೀವು ಬೆಳಗ್ಗೆ ಸೋಮವಾರ ನಿಮ್ಮ ಮನೆಯನ್ನು ಶುದ್ಧೀಕರಣ ಮಾಡಿಕೊಂಡು ನೀವು ಪೂಜೆ ಮಾಡ್ತೀವಿ, ಒಂದು ಪ್ರಾತಃ ಕಾಲದ ಪೂಜೆಯನ್ನು ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂದರೆ ಅದು ಬೆಳಗ್ಗೆ 5:09 6:25 ಒಂದು ಶುಭ ಮುಹೂರ್ತ ಇರುತ್ತೆ. ಆ ಸಮಯದಲ್ಲಿ ಮಾಡ್ಕೊಳ್ಳಿ. ಹಾಗೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಮಾಡ್ಕೊಳ್ಬೋದು. 11:43 12:28 ಹಾಗೆ 20ನೇ ತಾರೀಕು ಮಹಾಲಕ್ಷ್ಮಿಯ ಪೂಜೆಯನ್ನು ಸಂಧ್ಯಾ ಕಾಲದಲ್ಲಿ ಅಂದರೆ ಪ್ರದೋಷ ಕಾಲದ ಸಮಯ ಪ್ರದೋಷ ಕಾಲದಲ್ಲಿ ಮಾಡ್ಕೊಳ್ತೀವಿ. ಅಂದರೆ 5:46 8:18 ಶುಭ ಮುಹೂರ್ತಗಳಿದೆ. ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ. ಹಾಗೆ ಋಷಭ ಕಾಲದಲ್ಲಿ ಮಾಡ್ಕೊಳ್ತೀವಿ ಅಂದರೆ 7:08 9:03 ಋಷಭ ಕಾಲದ ಸಮಯ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ಮಹಾಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡ್ಕೊಳ್ಬೋದು.
21ನೇ ತಾರೀಕು ಮಂಗಳವಾರ ಬ್ರಹ್ಮ ಮುಹೂರ್ತದ ಸಮಯ 4:44 5:35 ಇರುತ್ತೆ. 21ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ಸ್ನಾನ ಮಾಡ್ಬೋದು, ಪಿತೃಗಳಿಗೆ ತರ್ಪಣ ಮತ್ತು ದಾನವನ್ನು ಕೂಡ ಈ ಸಮಯದಲ್ಲಿ ಮಾಡ್ಬೋದು. 5:10 6:26 ಒಳಗೆ ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ. ಈ 21ನೇ ತಾರೀಕು ಮಂಗಳವಾರದ ದಿನ ಅಭಿಜಿತ್ ಮುಹೂರ್ತ ಕೂಡ ಅಭಿಜಿತ್ ಮುಹೂರ್ತದ ಸಮಯ 11:43 ಮಧ್ಯಾಹ್ನ 12:28 ಇರುತ್ತೆ. ಸಮಯದಲ್ಲೂ ಕೂಡ ದಾನ ಸ್ನಾನ ಆದಿ ಕೆಲಸವನ್ನು ನೀವು ಮುಗಿಸ್ಕೊಳ್ಬೋದು. ಹಾಗೆ ಉದಯ ತಿಥಿಯ ಅನುಸಾರವಾಗಿ 21ನೇ ತಾರೀಕು ಮಂಗಳವಾರ ಕೂಡ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಅಂದರೆ ನಿಮ್ಮ ಕುಟುಂಬ ಹಾಗೆ ಸ್ಥಳಗಳಿಗೆ ಅನುಸಾರವಾಗಿ ನೀವು ಮಾಡೋದಾದರೆ ಖಂಡಿತವಾಗಿ ಅದು ಕೂಡ ಶ್ರೇಷ್ಠ ಫಲವನ್ನೇ ತಂದುಕೊಡುತ್ತೆ. ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡುವ ಪೂಜೆ ಯಾವಾಗಲಾದರೂ ಕೂಡ ಭಗವಂತನಿಗೆ ಸಲ್ಲಿಕೆಯಾಗುತ್ತೆ. ಅಂದರೆ ಒಂದು ಇಂಥದ್ದೇ ಅಂತ ಒಂದು ನಿರ್ದಿಷ್ಟ ಮುಹೂರ್ತ ಅಂತ ಹೇಳಿ ಬಂದಾಗ ಆ ಸಮಯದಲ್ಲಿ ಮಾಡಿಕೊಂಡ್ರೆ ಅದು ಅದರದ್ದೇ ಆದ ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ. ಯಾವುದೇ ಒಂದು ಸಮಯದಲ್ಲಿ ಮಾಡಿಕೊಂಡ್ರೂ ಕೂಡ ಭಕ್ತಿಯ ನಿಷ್ಕಲ್ಮಶವಾದ ಭಾವ ಪ್ರಧಾನವಾಗಿರಬೇಕಾಗತ್ತೆ. ಹಾಗೆ 2 ದಿನ ಅಮಾವಾಸ್ಯೆ ಬಂದಿರೋದ್ರಿಂದ 2 ದಿನ ಕೂಡ ಲಕ್ಷ್ಮೀ ಪೂಜೆನ ಖಂಡಿತವಾಗಿಯೂ ಮಾಡ್ಬೋದು. ಆನಂದ ಉತ್ಸಾಹದೊಂದಿಗೆ ದೀಪಾವಳಿಯಂದು ಮಹಾಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮೀ ನಾರಾಯಣರ ಕೃಪೆಗೆ ಪಾತ್ರರಾಗಿ ಕಾರ್ತೀಕ ಮಾಸದಲ್ಲಿ ಬರ್ತಾ ಇರುವ ಅಮಾವಾಸ್ಯೆಯೆಂದು ಮಹಾಲಕ್ಷ್ಮಿಯ ಪೂಜೆಯ ಮಾಹಿತಿ ಇದಾಗಿರುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ಕೆಲವು ಜನಕ್ಕೆ ಶೇರ್ ಮಾಡಬೇಕು ಅಂತ ಅನಿಸಿದರೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಅಂದರೆ ಯಮದೀಪ ದಾನದ ಬಗ್ಗೆ ಆಗಿರ್ಬೋದು, ಧನತ್ರಯೋದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.